ವಾಲ್ಮೀಕಿಯವರನ್ನ ರಾಮಾಯಣ ಕಾವ್ಯದ ಪಿತಾಮಹ ಅವರು. ರಾಮನನ್ನು ಸೃಷ್ಟಿ ಮಾಡಿದ್ರು, ಸೀತೆಯನ್ನು ಸೃಷ್ಟಿ ಮಾಡಿದ್ರು, ರಾವಣನನ್ನು ಸೃಷ್ಟಿ ಮಾಡಿದ್ರು, ಹನುಮಂತರನ್ನು ಸೃಷ್ಟಿ ಮಾಡಿದ್ರು. ಆ ಸೃಷ್ಟಿಯ ಮುಖಾಂತರ ಒಂದು ಧರ್ಮದ ಬಗ್ಗೆ ಅವರು ಹೇಳ್ತಾ ಹೋದರು. ವಾಲ್ಮೀಕಿ ಧರ್ಮದ ಬಗ್ಗೆ ಮತ್ತು ಈ ಒಂದು ನಾಯಕರ ಬಗ್ಗೆ ಹೇಳಿದ್ರು ಅಂದ್ರೆ ಧರ್ಮ ಹುಟ್ಟೋದಕ್ಕಿಂತ ಮೊದಲನೇ ಮನುಷ್ಯ ಹುಟ್ಟಿದ್ದ. ಧರ್ಮ ಹುಟ್ಟದ ಮೇಲೆ ರಾಮಾಯಣ ಬರ್ರಿ ಅಂತ ಯಾರು ವಾಲ್ಮೀಕಿ ಅವ್ರಿಗೆ ಹೇಳಿಲ್ಲ ಕಥೆ ಸ್ಟೋರಿನ. ಮಹರ್ಷಿಯವರೇ ಧರ್ಮದ ಬಗ್ಗೆ, ಧರ್ಮದಲ್ಲಿ ಬರಬಹುದಂತ ಬದುಕಿನ ಪಾತ್ರಗಳ ಕಲ್ಪನೆಯ ಬಗ್ಗೆ ಪ್ರಪಂಚಕ್ಕೆ ಮಹಾಗ್ರಂಥವನ್ನು ಕೊಟ್ಟಿದ್ದಾರೆ. ಆದ್ರಿಂದ ನಾವು ಕಟ್ಟಬೇಕಾಗಿದ್ದು ವಾಲ್ಮೀಕಿಯ ನಿರ್ಮಾಣವನ್ನ, ವಾಲ್ಮೀಕಿಯ ಮಹರ್ಷಿಯರ ಕಲ್ಪನೆಗಳ ಸಹಜವಾದಂಥ ಬದುಕಿನ ಸೃಷ್ಟಿಗಳನ್ನ ಅದನ್ನು ಬಿಟ್ಟು ವಾಲ್ಮೀಕಿಯರನ್ನ ಸೈಡಲ್ಲಿ ಇಟ್ಟಿದ್ದಾರೆ. ವಾಲ್ಮೀಕಿಯೇ ಸೃಷ್ಟಿಸಿದಂಥ ರಾಮನನ್ನ ಮುಂದೆ ತರ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕಣ್ಣು ಮುಚ್ಕೊಂಡು ಚಪ್ಪಾಳೆ ಹೊಡಿತಾ ಇದ್ದೀವಿ. ವಾಲ್ಮೀಕಿ ಮಹರ್ಷಿ ಸೃಷ್ಟಿಕರ್ತ. ಯಾರು ಸೃಷ್ಟಿಕರ್ತ? ರಾಮನ್ನು ಸೃಷ್ಟಿ ಮಾಡಿದ್ರು, ರಾವಣನ್ನು ಸೃಷ್ಟಿ ಮಾಡಿದ್ರು, ಸೀತೆನೂ ಮಾಡಿದ್ರು, ದಶರಥನೂ ಮಾಡಿದ್ರು, ಕೈಕೇನೂ ಮಾಡಿದ್ರು, ಕೌಶಲ್ಯ ರಾಜ್ಯವನ್ನು ಸೃಷ್ಟಿ ಮಾಡಿದ್ರು. ಎಲ್ಲ ಅವ್ರು ಹೇಳಿದ ಮೇಲೆ ಇವರೆಲ್ಲ ಮುಂದೆ ಬರ್ತಿರೋ ಮಹರ್ಷಿಗಳು ಹಿಂದೆ ಇದ್ದಾರೆ. ಇದು ನಾವು ಕೂತ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ವಿ. ಎಲ್ಲಿಯನಕ ಧರ್ಮಾಂಧತೆ, ಮತೀಯತೆ ಇದೆಯೋ ಅವೆಲ್ಲವೂ ನಮ್ಮ ಅಭಿವೃದ್ಧಿಗೆ, ಏಳಿಗೆ ಕಂಟಕವಾಗಿರ್ತಕ್ಕಂಥ ಸಂಗತಿಗಳು. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಎಲಿಮಿನೇಷನ್ ಆಫ್ ಕ್ಯಾಸ್ಟ್, ಜಾತಿ ವಿನಾಶದ ಬಗ್ಗೆ. ಸಿದ್ದರಾಮಯ್ಯನವರು ಯಾಕೆ ಇಷ್ಟು ಕಷ್ಟಪಟ್ಟು ಎಲ್ಲ ಅಹಿಂದಗಳನ್ನು ಸಂಘಟನೆ ಮಾಡಿ ಅವ್ರ ಜೊತೆಲಿ ನನಗೆ, ಸತೀಶ್ ಜಾರಕಿಹೊಳಿ ಅವರಿಗೆ, ನಮ್ಮಲ್ಲಿ ಕೂತಿರೋ ಸ್ನೇಹಿತರೆಲ್ಲ ಕರ್ಕೊಂಡು ಬನ್ನಿ ಎಲ್ಲ ಸಂಘಟನೆ ಮಾಡೋಣ ಅಂತ ಹೇಳಬೇಕು? ವಾಲ್ಮೀಕಿ ಅವರು ಹೇಳಿದ್ದಾರೆ ಧರ್ಮ ಅಂದರೆ ಏನು, ನಮ್ಮ ಬದುಕಿಗೆ ಪ್ರೇರಣವಾಗಿರ್ತಕ್ಕಂಥ ಆಚಾರ ವಿಚಾರಗಳ ಸಂಗತಿಗಳು. ಧರ್ಮವೇ ಶ್ರೇಷ್ಠ ಅಲ್ಲ, ಮನುಷ್ಯನ ಶ್ರೇಷ್ಠತೆಗೆ ಇರ್ತಕ್ಕಂಥದ್ದು ಧರ್ಮ. ಮನುಷ್ಯನ ಶ್ರೇಷ್ಠತೆಗಿರ್ತಕ್ಕಂಥ ಧರ್ಮ. ನಮ್ಮ ಸಾಂಸ್ಕೃತಿಕ ನಡೆಗಳೇ ಧರ್ಮ. ನಮ್ಮ ಬದುಕು, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಬಟ್ಟೆ ಬರಿ, ನಮ್ಮ ಆಹಾರ ಪದ್ಧತಿಗಳು, ಜೀವನ ಕ್ರಮಗಳು ಇವೇ ಧರ್ಮ. ಇದನ್ನ ಗೌರವಿಸುವಂತ ಪ್ರವೃತ್ತಿ ಆಗಬೇಕು. ಪ್ರಕೃತಿಯ ಬಗ್ಗೆ ಹೇಳಿದ್ದಾರೆ, ವ್ಯವಸಾಯದ ಬಗ್ಗೆ ಹೇಳಿದ್ದಾರೆ, ಮಹಿಳೆಯ ಘನತೆ ಗೌರವದ ಬಗ್ಗೆ ಹೇಳಿದ್ದಾರೆ, ರಾಜ್ಯ ಆಡಳಿತದ ಧರ್ಮದ ಬಗ್ಗೆ ಹೇಳಿದ್ದಾರೆ, ಮತ್ತು ವಿರೋಧಿಗಳ ದಮನವನ್ನು ಹೇಳಿದ್ದಾರೆ, ಸುಖಿ ರಾಜ್ಯದ ಪರಿಕಲ್ಪನೆಗಳನ್ನು ಕೊಟ್ಟಿದ್ದಾರೆ. ಇವೆಲ್ಲವನ್ನ ಸಂವಿಧಾನದಲ್ಲಿ ವಾಲ್ಮೀಕಿ ಮಹರ್ಷಿಗಳು, ಅಂಬೇಡ್ಕರ್ ಅವರು ಪರಸ್ಪರ ಭೇಟಿಯಾಗದೇ ಇದ್ರೂ ಅವರ ವೈಚಾರಿಕ ಅಲೆಗಳು ಒಂದೇ ರೀತಿ ಇದ್ದಾವೆ. ನಮ್ಮನ್ನ ಒಗ್ಗಟ್ಟಾಗಿ ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ, ಸಮಾಜದ ಸೃಷ್ಟಿ ಮಾಡೋದಕ್ಕೆ, ವೈಚಾರಿಕ ನೆಲೆಗಟ್ಟಿನಲ್ಲಿ ವೈಜ್ಞಾನಿಕ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವರು ನಮಗೆ ಪ್ರೇರಣಾ ಶಕ್ತಿ ಆಗಿದ್ದಾರೆ. ಈ ಎಲ್ಲ ಸಂಗತಿಗಳನ್ನ ಆಡಳಿತದಲ್ಲಿ ಜಾರಿ ಮಾಡಲಿಕ್ಕೆ ಕಳೆದ 40 ವರ್ಷಗಳಿಂದ ತಾನು ನಂಬಿದ ಸಿದ್ಧಾಂತ ಮತ್ತು ರಾಜಕೀಯ ತತ್ವದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಆಗ್ದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಳುವಳಿ ಮತ್ತು ಹೋರಾಟಗಳ ಮೂಲಕ ಈ ಜನರಿಗೆ ಶಕ್ತಿಯನ್ನು ತುಂಬಲಿಕ್ಕೆ, ಸಂವಿಧಾನಬದ್ಧ ಹಕ್ಕುಗಳನ್ನು ಒದಗಿಸಲಿಕ್ಕೆ ನಿರಂತರವಾದಂಥ ಹೋರಾಟಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಇಲ್ಲೇ ದಾವಣಗೆರೆಯಲ್ಲಿ ನಡೀತು ಜಾತ್ರೆ. ಅದ್ದೂರಿಯಾಗಿ ರಾಷ್ಟ್ರದ ಮೂಲೆ ಮೂಲೆಗಳಿಂದ ನೀವೆಲ್ಲ ಬಂದಿದ್ರಿ. ಅದರ ಮೂಲ ಉದ್ದೇಶ ಬಹಿಷ್ಕೃತ ಹಿತಕಾರಣೀಯ ಸಂಘಟನೆ, ಶೋಷಿತ ಸಮುದಾಯಗಳು ಸಂಘಟನಾತ್ಮಕ ಹೋರಾಟಗಳಿಂದ ಒಂದು ದೊಡ್ಡ ಶಕ್ತಿಯಾಗಿ ದ್ವಿಜ ಶಕ್ತಿಯನ್ನು ಸೋಲಿಸುವಂತ ಶಕ್ತಿಯನ್ನು ಗಳಿಸಬೇಕು ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ
ವಾಲ್ಮೀಕಿ ಮಹರ್ಷಿಗಳು, ಪೆರಿಯಾರವರು, ನಮ್ಮ ಅಂಬೇಡ್ಕರ್ ಅವರು ದೊಡ್ಡ ಶಕ್ತಿಯಾಗಿದ್ದಾರೆ. ನಾವು ಸಂವಿಧಾನವನ್ನು ನಿರ್ಲಕ್ಷ್ಯ ಮಾಡಿದ್ರೆ, ಅಂಬೇಡ್ಕರನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಮಗೆ ನಾವೇ ನಿರ್ಲಕ್ಷ್ಯಕ್ಕೆ ಒಳಗಾಗ್ತೇವೆ. ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಎಲ್ಲ ಸಂಗತಿಗಳನ್ನು ಮನಗಂಡು ಸಂವಿಧಾನದ ಮೂಲ ಪೀಠಿಕೆಯನ್ನ ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯಗಳು ಸಭೆ ಸಮಾರಂಭಗಳಲ್ಲಿ ಪಠಿಸಬೇಕು ಅಂತ ಕಡ್ಡಾಯ ಮಾಡಿದ್ರು. ಅದು ಹೇಳದ ಮೇಲೆ ಗೊತ್ತಾಯಿತು, ಇಲ್ಲಿ ಸಂವಿಧಾನ ಓದುವಾಗ ನಾನು ವೀರಶೈವನಾದ ನಾನು, ಬ್ರಾಹ್ಮಣರಾದ ನಾವು, ಒಕ್ಕಲಿಗರಾದ ನಾವು, ಕುರುಬರಾದ ನಾವು, ದಲಿತರಾದ ನಾವು, ಎಡಗೈನವರಾದ ನಾವು, ಬಲಗೈ ನಾಯಕರಾದ ನಾವು, ವಾಲ್ಮೀಕಿ ಎಲ್ಲೂ ಹೇಳ್ತಾ ಇಲ್ಲ. ಭಾರತೀಯ ಪ್ರಜೆಗಳಾದ ನಾವು, ಪ್ರಿಯಾಂಬಲ್ ಹಿಡಿದು ಭಾರತೀಯ ಪ್ರಜೆಗಳಾದ ನಾವು, ವಿ ದಿ ಪೀಪಲ್ ಆಫ್ ಇಂಡಿಯಾ ಅನ್ನುವ ಮಾತಿದೆಯಲ್ಲ, ಯಾರು? ಈ ದೇಶದ ಮೂಲ ನಿವಾಸಿಗಳು, ಆದಿವಾಸಿಗಳು. ಯಾರು? ವಿ ಆರ್ ದಿ ಪೀಪಲ್.